ನಮಸ್ಕಾರ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿಂದ ಮಾತಾಡೋದು. ಪ್ರಾಣಾಯಾಮದಲ್ಲಿ ಸುಮಾರು ಪ್ರಾಣಾಯಾಮಗಳ ಬಗ್ಗೆ ನಿಮಗೆ ನಾನು ವಿಚಾರಗಳನ್ನ ತಿಳಿಸಿದ್ದೀನಿ. ಈ ದಿವಸ ಎರಡು ಮೂಗಿನ ಹೊಳ್ಳೆಯಿಂದ ನಾವು ಗಾಳಿ ತಗೊಂಡು ಪ್ರಾಣಶಕ್ತಿಯನ್ನು ಬಿಡ್ತೀವಿ. ನಾವೇನ್ ಶ್ವಾಸ ಮಾಡ್ತೀವಿ ಅದು ಎರಡು ಮೂಗಿನ ಹೊಳ್ಳೆ ಕೆಲಸ ಮಾಡುತ್ತೆ. ಈ ಎರಡು ಮೂಗಿನ ಹೊಳ್ಳೆಯ ಶ್ವಾಸ ಕ್ರಿಯೆಯನ್ನ ಸರಿಪಡಿಸುವ ಯೋಗ ವಿಧಾನ ಪತಂಜಲಿ ಯೋಗ ಮುನಿಗಳು ಕಂಡುಹಿಡಿದಿದ್ದಾರೆ. ಅದಕ್ಕೆ ಸ್ವರಯೋಗ ಹಾಗೆ ಅಂತ ಹೆಸರು. ಸೊ ಇವತ್ತು ನಾನು ನಿಮಗೆ ಸ್ವರಯೋಗದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಸ್ವರ ಸಂಸ್ಕೃತದ ಪದ. ಇದು ವೇದ ಕಾಲ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ ವೇದ. ಆ ಕಾಲ ಅದ್ರ ಹಿಂದೆನೆ ಯಾವಾಗ ಪತಂಜಲಿ ಋಷಿಗಳು, ನಿಮಗೆ ಪತಂಜಲಿ ಗುರುಗಳ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ, ಅದರಲ್ಲಿ ಗೊತ್ತಿದೆ 200 ರಿಂದ 500 ಕ್ರೈಸ್ತ ಹುಟ್ಟೋದಕ್ಕೆ ಇನ್ನ ಮುಂಚೆ, ಬಿಫೋರ್ ಕ್ರೈಸ್ಟ್ ಬಾರ್ನ್, BC ಹಂಗೆ ಅಂತಾರಲ್ಲ, ಬಿಫೋರ್ ಕ್ರೈಸ್ಟ್ 200 to 500 BC. ಆವಾಗ ಈ ಯೋಗ ಸೂತ್ರಗಳೆಲ್ಲ ಹೊರಗಡೆ ಬಂತು ಪತಂಜಲಿ ಋಷಿಗಳಿಂದ. ಈ ಸ್ವರಯೋಗನೂ ಆವಾಗ ಬಂದಿದೆ. ಇದು ಪ್ಯಾಕೇಜ್. ಇದು ಸ್ವರ ಹಾಗೆ ಅಂದ್ರೆ ಶಬ್ದ. ಶ್ವಾಸದಲ್ಲಿ ಎಲ್ಲಿ ಶಬ್ದ? ನಿಮ್ಮ ಮನಸ್ಸನ್ನ ಐಕ್ಯತೆ ಮಾಡಿದ್ರೆ ಈ ಮೂಗಿಂದ ಗಾಳಿ ಹೋಗುತ್ತೆ ಬರುತ್ತೆ ನೋಡಿ, ಆ ಶಬ್ದ ನಿಮಗೆ ಗೊತ್ತಾಗುತ್ತೆ. ಅದನ್ನ ಸ್ವರ ಹಂಗೆ ಅಂತ ಕರಿತೀವಿ. ಈ ಸಾಧಾರಣ ನಿಮಗೆ ಗೊತ್ತಿದೆ, ಈ ಎರಡು ಮೂಗಿನ ಹೊಳ್ಳೆಯಲ್ಲಿ ಯಾವಾಗ್ಲೂ ನಾವು ಗಾಳಿಯನ್ನ ತಗೊಂಡು ಬಿಡಲ್ಲ. ಯಾವಾಗ್ಲೂ ನನಗೆ ಕೆಲಸ ಮಾಡೋದು ಒಂದೇ ಒಂದು ಮೂಗಿನ ಹೊಳ್ಳೆ. ಬಲಭಾಗದ ಮೂಗಿನ ಹೊಳ್ಳೆಯಿಂದ ಗಾಳಿ ತಗೋತೀವಿ, ಇಲ್ಲ ಎಡಭಾಗದ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನ ತಗೋತೀವಿ. ಇದು 40 ನಿಮಿಷ ಕಾಲಗಳಿಂದ 2 ಗಂಟೆ ಕಾಲ. ಯೋಗಿಗಳು, ತುಂಬಾ ಆರೋಗ್ಯವಾಗಿ ದೇಹನ ಇಟ್ಟಿರೋರು 2 ಗಂಟೆ ಕಾಲಗಳು ಒಂದು ಮೂಗಿನ ಹೊಳ್ಳೆಯಲ್ಲಿ ಶ್ವಾಸ ಮಾಡ್ತಾರೆ. ಸ್ವಲ್ಪ ಮೀಡಿಯಂ ಆಗಿರೋ ಜನಗಳು, ನಮ್ಮ ತರ ನಾರ್ಮಲ್ ಆರ್ಡಿನರಿ ಪರ್ಸನ್ಸ್, ಎವರಿ 40 minutes ಒನ್ಸ್ ಮೂಗು ಬದಲಾವಣೆ ಆಗ್ತಾ ಇರುತ್ತೆ. ಮೂಗಿನ ಹೊಳ್ಳೆ ಶ್ವಾಸ ಮಾಡೋದು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಿರುತ್ತೆ. ಈ ನಮ್ಮ ದೇಹ ಪಂಚಭೂತಗಳು ಯಾವ್ದಾವುದು? ನೀರು, ಗಾಳಿ, ಭೂಮಿ, ಆಕಾಶ, ಬೆಂಕಿ. ನೀರು, ಗಾಳಿ, ಭೂಮಿ, ಆಕಾಶ, ಬೆಂಕಿ. ಈ ಭೂತಗಳಿಂದ ನಮ್ಮ ದೇಹ ಆಗಿದೆ. ಈ ಪಂಚಭೂತಗಳು ಎಲ್ಲಿದೆ? ಪಂಚಭೂತಗಳು ಯೂನಿವರ್ಸ್ ಅಂತಾರಲ್ಲ, ಈ ಲೋಕದಲ್ಲಿ ಎಲ್ಲಾ ಕಡೆನೂ ಸೃಷ್ಟಿಯಾಗಿದೆ. ಭಗವಂತ ಸೃಷ್ಟಿ ಮಾಡಿದ್ದಾನ. ಈ ಪಂಚಭೂತಗಳು ದೇಹದಲ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು. ಹಾಗೆ ಅಂತಂದ್ರೆ ನೋಡಿ, ಈ ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಮುಖ್ಯವಾದ ಪ್ಲಾನೆಟ್ ಗ್ರಹ ಸೂರ್ಯ ಗ್ರಹ. ಸೂರ್ಯ ಇಲ್ಲಿ ಮುಖ್ಯ. ಸೂರ್ಯನ ಸೆಂಟರ್ ಇಟ್ಕೊಂಡು ಬೇರೆ ಪ್ಲಾನೆಟ್ಗಳೆಲ್ಲ ರನ್ ಆಗ್ತಿದೆ. ಅದರಲ್ಲಿ ನಮ್ಮ ಭೂಮಿಯು, ಈ ಸೂರ್ಯನಲ್ಲಿ ಏನು ಏರುಪೇರು ಆಗೋದಿಲ್ಲ. ಆದ್ರೆ ಈ ಭೂಮಿ ತನ್ನ ತಾನು ಸುತ್ಕೊಂಡು, ಸೂರ್ಯನ ಸುತ್ಕೊಂಡು, ಸುತ್ತಮುತ್ತ ಇರೋದನ್ನೆಲ್ಲ ಸುತ್ಕೊಂಡು ತಿರ್ಗಾ ಆಡ್ಕೊಂಡಿರುತ್ತೆ. ಇದು ಆವಾಗ ಅಕ್ಕಪಕ್ಕ ಬೇರೆ ಪ್ಲಾನೆಟ್ಗಳು ಬಂದಾಗ ಹೋದಾಗ ಅದರದ್ದು ಪರಿಣಾಮ ಏರುಪೇರಾದಾಗ ನಮ್ಮ ದೇಹದಲ್ಲಿ ಏರುಪೇರಾಗತ್ತೆ. ಯಾಕೆ ಅಂತಂದ್ರೆ ನಾವು ಜೀವವಾಗಿರೋದಕ್ಕೆ ಮೂಲ ಕಾರಣ
ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಎಲ್ಲಿದೆ? ಆಕಾಶ. ಆಕಾಶ ಈ ಪ್ಲಾನೆಟ್ಗಳಿಗೆ ಅಟ್ಯಾಚ್ ಆಗಿ ಕನೆಕ್ಟ್ ಆಗಿ ಭೂಮಿ ತಿರುಗ್ತಾ ಇದೆ. ಆ ಭೂಮಿ ಮೇಲೆ ಆಕಾಶ ಇದೆ. ಸೊ ಈ ಪ್ಲಾನೆಟ್ಗಳಲ್ಲಿ ಏರುಪೇರು ಆಯ್ತು ಅಂತಂದ್ರೆ ಆಕಾಶ ಏರುಪೇರಾಗತ್ತೆ. ಆಕಾಶ ಏರುಪೇರಾದ್ರೆ ಭೂಮಿಲಿ ಇರೋ ವಸ್ತುಗಳೆಲ್ಲ ಏರುಪೇರಾಗತ್ತೆ. ಅದರಲ್ಲಿ ನಾವು ಒಂದು ವಸ್ತು. ಸೊ ಇಮಿಡಿಯೇಟ್ ಆಗಿ ಕನೆಕ್ಟಿವಿಟಿ ನಮ್ಮ ದೇಹವನ್ನ, ನಮ್ಮ ಜೀವನ ಕನೆಕ್ಟ್ ಮಾಡೋದು ಯಾವುದು ಅಂದ್ರೆ, ಈ ಭೂಮಿಯಲ್ಲಿ ನಮ್ಮ ಜೀವನ ಕನೆಕ್ಟ್ ಮಾಡೋದು ಯಾವುದು ಅಂತಂದ್ರೆ ಪ್ರಾಣಶಕ್ತಿ, ಆಕಾಶ. ಪ್ರಾಣಶಕ್ತಿ ಆರ್, ಆಕಾಶ ಮತ್ತೆ ಗಾಳಿ, ಇದೆರಡು ನಮ್ಮನ್ನ ಇಮಿಡಿಯೇಟ್ ಆಗಿ ಕನೆಕ್ಟ್ ಮಾಡುತ್ತೆ. ಈ ಪಂಚಭೂತಗಳು ಏರುಪೇರಾಯ್ತು ಅಂತಂದ್ರೆ ದೇಹದಲ್ಲಿ ಕೆಲವ ಏರುಪೇರಾಗತ್ತೆ. ನೆಗಡಿ ಬರೋದು, ಕೆಮ್ಮು ಬರೋದು, ಅಜೀರ್ಣ ಆಗೋದು, ಲೂಸ್ ಮೋಷನ್ ಆಗೋದು, ಅಥವಾ ಬೇರೆ ಮಾನಸಿಕವಾಗಿ ಕೆಲವು ಒತ್ತಡಗಳು ಆಗೋದು, ಈ ತರ ವಿಚಿತ್ರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ. ಟೆಂಪರವರಿ, ಪರ್ಮನೆಂಟ್ ಎರಡೂ ಉಂಟು. ಟೆಂಪರವರಿ ಡಿಸೇಬಲ್ಮೆಂಟ್, ಪರ್ಮನೆಂಟ್ ಡಿಸೇಬಲ್ಮೆಂಟ್, ಎರಡು ತರದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದನ್ನ ಸರಿಪಡಿಸೋದಕ್ಕೋಸ್ಕರ ಇದೇನು ಅಂತಂದ್ರೆ, ಈ ಶ್ವಾಸಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಈ ಶ್ವಾಸ 40-40 ನಿಮಿಷ ಈ ಕಡೆ ಆ ಕಡೆ ಏರುಪೇರಾಗತ್ತೆ ನೋಡಿ. ಅಲ್ಲೂ ಸಹ ಹೆಚ್ಚು ಕಮ್ಮಿ ಆಗೋಗುತ್ತೆ. ಅದರಿಂದನೇ ನಾವು ದೇಹದಲ್ಲಿ ಕೆಟ್ಟೋಗೋದು ನೋಡಿ. ಈಗ ಫಸ್ಟ್ ಈ ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ 3 ನಾಡಿ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಈ ಸ್ವರಯೋಗದಲ್ಲಿ ಇದು 3 ನಾಡಿಗಳು ತುಂಬಾ ಇಂಪಾರ್ಟೆಂಟು. ಇಡಾನಾಡಿ ಸ್ಪೈನಲ್ ಕಾರ್ಡಿನ ಎಡಭಾಗದಲ್ಲಿ ಅಂಟ್ಕೊಂಡಿರೋ ನರ, ಸೆಂಟರ್ ಸ್ಪೈನಲ್ ಕಾರ್ಡ್ ಅಲ್ಲಿ ಮೂಗಿಗೆ ಬಂದು ಕನೆಕ್ಟ್ ಆಗಿದೆ. ಹಾಗೇನೆ ಅದು ಮಿದುಳಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇದೆ. ಪಿಂಗಳ ನಾಡಿ ನಿಮ್ಮ ಬಲಭಾಗದ ಸ್ಪೈನಲ್ ಕಾರ್ಡ್ ಜೊತೆಗೆ ಸೇರ್ಕೊಂಡಿದೆ ಸೆಂಟ್ರಲ್ಲಿ, ಅದು ಸಹ ನಿಮ್ಮ ಮಿದುಳಿಗೆ ಹೋಗಿ ಸೇರುತ್ತೆ. ಆಗ್ನೇಯ ಚಕ್ರ ಅಂತೀವಲ್ವಾ, ಅಲ್ಲಿ ಬಂದು ಸೇರುತ್ತೆ. ಸಹಸ್ರಾರ ಚಕ್ರದಲ್ಲಿ ಆಗ್ನೇಯ ಚಕ್ರ ಅಲ್ಲಿ ಬಂದು ಸೇರುತ್ತೆ. ಸುಷುಮ್ನ ನಾಡಿ ಎನ್ನುವುದು ಮಧ್ಯದಲ್ಲಿ, ಸ್ಪೈನಲ್ ಕಾರ್ಡ್ ಮಧ್ಯದಲ್ಲಿರೋ ಒಂದು ನರ. ಈ ಇಡಾನಾಡಿ ಅಂತ ಅನ್ನೋದು ಸೆಡೇಟಿವ್ ಕ್ಯಾರೆಕ್ಟರ್. ಸೆಡೇಟಿವ್ ಕ್ಯಾರೆಕ್ಟರ್ ಅಂದ್ರೆ ಏನು? ತಮಸ ಗುಣ, ತಮಸಿಕ್ ನೇಚರ್. ಹಂಗಂದ್ರೆ ಏನು? ತಮೋಗುಣ. ತಮೋಗುಣ ಅಂದ್ರೆ ಏನು? ಆರಾಮಾಗಿರ್ಬೇಕು ಅದು ತಮೋಗುಣ. ಮತ್ತೆ ಇದರದ್ದು ವೆದರ್ ಕಂಡೀಷನ್ ಹೆಂಗಿರುತ್ತೆ ಅಂತಂದ್ರೆ, ನೀವು ಗಾಳಿ ತಗೊಳ್ಳುವಾಗ್ಲೇನೆ ಈ ಮೂಗಿನ ಹೊಳ್ಳೆ ಟಚ್ ಆಗಿ ಒಳಗಡೆ ಹೋಗಿದ ತಕ್ಷಣ ಕೂಲಾಗಿ ಹೋಗುತ್ತೆ. ಭಗವಂತನ ಸೃಷ್ಟಿ ನೋಡಿ ಹೆಂಗೆಲ್ಲ ಇದೆ. ದೇವರಿಲ್ಲ ಅಂತಾರಲ್ಲ, ಹೆಂಗಪ್ಪ ಆಯ್ತಿದಲ್ಲ, ಯಾರು ಮಾಡಿದ್ರು ಕೂಲಿಂಗ್ ಎಫೆಕ್ಟು. ಒಳಗೆ ಹೋಗಿದ ತಕ್ಷಣ ಕೂಲ್ ಆಗುತ್ತೆ. ಇದು ಹೇಗೆ ಕೂಲ್ ಆಗುತ್ತೆ? ಗಾಳಿ ದೇಹದಲ್ಲಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿ ಹಾಟ್ ಆಗಿರೋ ಆರ್ಗನ್ಸ್ನೆಲ್ಲ ಕೂಲ್ ಮಾಡುತ್ತೆ. ಯಾಕೆ ಅಂತಂದ್ರೆ, ನಿಮ್ಮ ದೇಹಕ್ಕೆ ಎನರ್ಜಿ ಬೇಕು ಅಂತಂದ್ರೆ ಆಕ್ಸಿಜನ್, ಗಾಳಿಯಲ್ಲಿರುವ ಆಕ್ಸಿಜನ್ ತಗೊಂಡು ನೀವೇನು ಆಹಾರ ತಗೋತೀರಾ ಅದು ಸೆಲ್ಗಳಲ್ಲಿ ಹೋಗಿ ಅದು ಬರ್ನ್ ಆಗುತ್ತೆ. ಬರ್ನ್ ಆದಾಗ ಉಷ್ಣ ಪ್ರೊಡ್ಯೂಸ್ ಆಗುತ್ತೆ. ಆ ಉಷ್ಣ ಪ್ರೊಡ್ಯೂಸ್ ಆದಾಗ ದೇಹದಲ್ಲಿ ಎಲ್ಲ ಜಾಗ ಉಷ್ಣ ಆಗುತ್ತೆ. ಆ ಉಷ್ಣ ತಂಪು ಮಾಡೋದಕ್ಕೋಸ್ಕರ ಇಡಾನಾಡಿ ನೋಡಿ ಎಷ್ಟು ಸಿಸ್ಟಮ್ ಹೆಂಗ್ ಮಾಡಿದ್ದಾರೆ ನೋಡಿ. ಇದು ಪಿಂಗಳ ನಾಡಿ ಅನ್ನೋದು ಬಲಭಾಗದಲ್ಲಿದೆ. ಇದು ಹಾಟ್, ಇದು ಆಕ್ಟಿವ್. ಇದರ ಕ್ಯಾರೆಕ್ಟರ್ ಏನು ಅಂದ್ರೆ ಆಕ್ಟಿವ್, ಯಾವಾಗಲೂ ಚುರುಕಾಗಿರುತ್ತೆ. ಈ ನಾಡಿನಲ್ಲಿ ಗಾಳಿ ಹೋಗಿ ಬಂದು ಮಾಡಿದಾಗ ನೀವು ತುಂಬಾ ಚುರುಕಾಗಿರ್ತೀರಾ. ಅದೇ ಈ ಜಾಗದಲ್ಲಿ ಹೋದಾಗ ತುಂಬಾ ಸ್ವಲ್ಪ ಹಾಗೆ ಆರಾಮಾಗಿ ಲೇಸಿಯಾಗಿರ್ತೀರ ನೀವು. ಸೊ ದಟ್ ಇಸ್ ದ ಡಿಫರೆನ್ಸ್. ಇಡಾನಾಡಿ, ಪಿಂಗಳ ನಾಡಿ. ಇಡನಾಡಿನ ಚಂದ್ರ ನಾಡಿ ಅಂತ ಕರೀತಾರೆ, ಪಿಂಗಳ ನಾಡಿನ ಸೂರ್ಯ ನಾಡಿ ಅಂತ ಕರೀತಾರೆ. ಸೊ ಇದು ಇಷ್ಟು ತಿಳ್ಕೊಂಡ್ರಿ. ಈ ಇಡನಾಡಿ, ಪಿಂಗಳ ನಾಡಿ ಇದು ಹೇಗೆ ಅಂತಂದ್ರೆ, ನಾವು ಇದು ತುಂಬಾ ಡೀಟೇಲ್ ಆಗಿ ಹೇಳಬೇಕು. 2ನೇ ವಿಡಿಯೋಲಿ ಹೇಳ್ತೀನಿ ನಾನು. ಇದು ಅಷ್ಟು ಟೈಮ್ ಸಾಲೋದಿಲ್ಲ ನನಗೆ. ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ಟೈಮಲ್ಲಿ ಯಾವ ನಕ್ಷತ್ರ, ನಿಮ್ಮ ಲಗ್ನ ಯಾವುದು, ಲಗ್ನದ ಮನೆಯಲ್ಲಿ ಯಾವ ಪ್ಲಾನೆಟ್ ಇದೆ, ಇದನ್ನೆಲ್ಲ ಈ ಅಸ್ಟ್ರಾಲಜರ್ಸ್ ಪ್ರೆಡಿಕ್ಟ್ ಮಾಡ್ತಾರೆ ನೋಡಿ. ಅದರ ಮೇಲೆ ನೀವು ಹುಟ್ಟೋವಾಗ ಯಾವ ನಾಡಿ ಆಕ್ಟಿವೇಟ್ ಆಗಿತ್ತು ಹಂಗೆ ಅಂತ ಕಂಡುಹಿಡಿತಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಕೊಟ್ಬಿಟ್ಟು, ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಇದು 3 ಕೊಟ್ಬಿಟ್ರೆ ನೀವು ಡೆಲ್ಲಿಲಿ ಕೂತೀರಿ, ಬಾಂಬೆಲಿ ಕೂತೀರಿ, ಲಂಡನ್ಲಿ ಕೂತೀರಿ, ಕ್ಯಾಲಿಫೋರ್ನಿಯಾಲಿ ಕೂತೀರಿ. ನಿಮ್ಮ ಅಸ್ಟ್ರಾಲಜಿ, ನಿಮ್ಮ ಜ್ಯೋತಿಯ ಇದು, ನಿಮ್ಮ ಇದು ಜಾತಕ ಬಂದ್ಬಿಡುತ್ತೆ. ಹಂಗೇನೆ ಈ ಸ್ವರ ಯಾವ ಮೂಗಿನ ಹೊಳ್ಳೆಯಲ್ಲಿ ಗಾಳಿ ಹೋಗ್ತಾ ಇತ್ತು ನೀವು ಹುಟ್ಟುವಾಗ, ಹಾಗೆ ಅಂತ ಅನ್ನೋದನ್ನು ಕಂಡುಹಿಡಿತಾರೆ. ಅಷ್ಟೆಲ್ಲ ಇದೆ ನೋಡಿ.
ಅದನ್ನ ಇಟ್ಕೊಂಡು ಇವಾಗ ನೀವು ಯಾವ ಮೂಗಲ್ಲಿ ತಗೋತಿದ್ದೀರಾ? ಋತುಗಳು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತಾರೆ, ಕೇಳಿದ್ದೀರಾ? ಆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ 15 ದಿವಸಕ್ಕೆ ಒಂದ್ಸತಿ ಬರುತ್ತಲ್ಲ, ಅಮಾವಾಸ್ಯೆ ಹುಣ್ಣಿಮೆ. ಇದು ತುಂಬಾ ಡೀಟೇಲ್, ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅದನ್ನೆಲ್ಲ ಪ್ರೆಡಿಕ್ಟ್ ಮಾಡಿ ಇವಾಗ ನಿಮಗೆ ಯಾವ ಮೂಗು ಆಕ್ಟಿವೇಟ್ ಆಗಿರ್ಬೇಕು. ನಿಮ್ಮ ಶ್ವಾಸ ಏನಾದ್ರು ಏರುಪೇರು ಆಗಿತ್ತು ಅಂತಂದ್ರೆ ನೀವು ಪಿಂಗಳ ನಾಡಿನಲ್ಲಿ ಮಾಡಬೇಕಾಗಿರೋ ಈ ಟೈಮಲ್ಲಿ ಇಡನಾಡಿಯಲ್ಲಿ ಮಾಡ್ತಿದ್ದಿದ್ರೆ ದೇಹದಲ್ಲಿ ಏರುಪೇರು ಆಗುತ್ತೆ. ಸೊ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಅದೇ ಸ್ವರಯೋಗ. ಈಗ ಈ ಸ್ಕೂಲಿಗೆ ಹೋಗೋ ಮಕ್ಕಳು 4-4:15 5 ಗಂಟೆಗೆ ಸ್ಕೂಲ್ ಬಿಡುತ್ತೆ. ಒಂದು ಮನೆಗೆ ಒಂದು 5-5:30 ಮನೆಗೆ ಬರ್ತಾರೆ ಮಕ್ಕಳು. ಬಂದಿದ ತಕ್ಷಣ ಮುಖ ಕೈ ಕಾಲು ತೊಳ್ಕೊಂಡು ನೀವು ಏನು ಕೊಡ್ತೀರಿ, ಹಾಲು ಕಾಫಿ ತಿಂಡಿ ಏನಾದ್ರು ತಿಂದ್ಬಿಟ್ಟು ದಡಬಡನೆ ಬ್ಯಾಗ್ ಅನ್ನ ಬಿಸಾಕ್ಬಿಟ್ಟು ಆಟ ಕೊಟ್ಟೋಗುತ್ತೆ. ಅಕ್ಕಪಕ್ಕದ ಮನೆಯಲ್ಲಿರೋ ಹುಡುಗರೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಆಟ, ಅದಕ್ಕೆ ಗೊತ್ತಿರೋ ಆಟಗಳನ್ನ ಆಡ್ತಾರೆ. ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಆಡ್ಬಿಟ್ಟು ಕತ್ಲೆ ಆಗೋದ್ರ ಒಳಗಡೆ ಮನೆಗೆ ಬರ್ತಾರೆ. 6-6:30, 6:45, 7 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ತಾರೆ. 7 ಗಂಟೆಗೆ ಬಂದ್ಮೇಲೆ ಏನ್ ಮಾಡ್ತಾರೆ? ಚೆನ್ನಾಗಿ ಗೊತ್ತಿದೆ, ಓದೋ ಟೈಮ್ ಅದು. ಮಕ್ಕಳನ್ನ ಪುರಾ ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಓದಕ್ ಪೂರ ಆಗ್ತೀವಿ. ಓದಕ್ ಕೂತ್ಕೊಳತ್ತೆ ಮಗು. ಕೂತ್ಕೊಂಡು 1 ಗಂಟೆ 2 ಗಂಟೆ ಕಾಲ, 8:30 ಊಟ ಟೈಮ್ ಆಗುತ್ತೆ. 8:30, 9 ಗಂಟೆಗೆ ಊಟ ಮಾಡುತ್ತೆ. ಊಟ ಮಾಡಿ 1/4 ಗಂಟೆ, ಅರ್ಧ ಗಂಟೆ ಆದ್ಮೇಲೆ ಮಲ್ಕೊಂಡು ನಿದ್ರೆ ಮಾಡುತ್ತೆ. 10 ಗಂಟೆ ಒಳಗಡೆ ನಿದ್ರೆ ಮಾಡ್ಬಿಡುತ್ತೆ ಮಕ್ಕಳು. ಇದು ಮಕ್ಕಳಿನ ಒಂದು ಶಿಸ್ತು, ಹೀಗೆ ಇರಬೇಕು ಅಂತ. ಬೆಳಗ್ಗೆ 6 ಗಂಟೆಗೆ ಹೇಳುತ್ತೆ, 5 ಗಂಟೆಗೆ ಹೇಳುತ್ತೆ. ನೀವು ಹೇಗೆ ಅಭ್ಯಾಸ ಮಾಡಿರ್ತೀರಿ ಅದರ ಪ್ರಕಾರ ಅದಕ್ಕೆ ತಕ್ಕಂತೆ ಶೆಡ್ಯೂಲ್ ಹಾಕೊಳುತ್ತೆ. ಓದೋ ಟೈಮು, ಮಲಗೋ ಟೈಮು, ಊಟ ಮಾಡೋ ಟೈಮು, ಆಟ ಆಡೋ ಟೈಮ್ ಅಂತ ಶೆಡ್ಯೂಲ್ ಹಾಕೊಳುತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. 6:30ಗೆ ನೀವು ತಟ್ಟೆ ಬಿಸಿ ಬಿಸಿ ಅಡಿಗೆ ಮಾಡ್ಬಿಟ್ಟಿದೀನಿ ಊಟ ಮಾಡಯ್ಯ ಅಂತಂದ್ರೆ ಮಕ್ಕಳು ಊಟ ಮಾಡುತ್ತಾ? ಸರಿ, ಹಾಗೂ ನೀವು ಕಂಪಲ್ ಮಾಡಿ ಊಟ ಹಾಕ್ಬಿಟ್ರೆ ಪಾಪ ಅದಕ್ಕೆ ಗೊತ್ತಾಗಲ್ಲ, ಊಟ ಮಾಡ್ಬಿಡುತ್ತೆ. ಊಟ ಮಾಡಿದ್ರೆ ಏನಾಗುತ್ತೆ? ಅರ್ಗಲ್ಲ, ತೇಗ್ ಬರುತ್ತೆ, ಬಾಯಿಗೆ ಬರುತ್ತೆ, ಜೀರ್ಣ ಆಗಲ್ಲ. ಸಿಂಪಥೆಟಿಕ್ ನರ್ವ್, ಪ್ಯಾರಾಸಿಂಪಥೆಟಿಕ್ ನರ್ವ್ ಅಂತ 2 ಇದೆ ದೇಹದಲ್ಲಿ. ಕೆಲವು ನಿಮ್ಮ ಆಜ್ಞೆಯಿಂದ ಕೆಲಸ ಮಾಡುತ್ತೆ ಅಂಗಗಳಲ್ಲಿರೋ ಈ ಪಾರ್ಟ್ಗಳು. ಕೆಲವು ಪಾರ್ಟ್ಗಳು ನೀವು ಹೇಳೋದೇ ಬೇಕಾಗಿಲ್ಲ, ಆಜ್ಞೆ ಕಾಯೋದಿಲ್ಲ, ತಾಂತಾನೆ. ನೋಡಿ, ಶ್ವಾಸ, ಹಾರ್ಟ್ ಹೊಡ್ಕೊಳ್ಳೋದು, ಮತ್ತೆ ಹೊಟ್ಟೆ ಹಸಿವಿ, ನಂಬರ್ 2, ನಂಬರ್ 1 ಇದೆಲ್ಲ ನಿಮ್ಮನ್ನ ಕೇಳಲ್ಲ ಪರ್ಮಿಷನ್. ತಾಂತಾನಾಗೆ ಎಲ್ಲ ಮಾಡ್ಕೊಳತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವ್, ಸಿಂಪಥೆಟಿಕ್ ನರ್ವ್ ಅಂತ 2 ನರ್ವ್ಗಳು. ಹಾಗೆ ಈ ಜೀರ್ಣಕ್ರಿಯೆ ಅನ್ನೋದು ಹೇಗೆ ಅಂತಂದ್ರೆ, ನಾವು ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಜೀರ್ಣಕ್ರಿಯೆ ಅಂತ ಅನ್ನೋದು ಹೇಗೆ ಅಂತಂದ್ರೆ, ಕರೆಕ್ಟ್ 1 ಗಂಟೆಗೆ, ಕರೆಕ್ಟ್ 8:00 ಗಂಟೆಗೆ ನೀವು ತಿಂಡಿ ತಿಂದು ಅಭ್ಯಾಸ ಮಾಡಿದ್ರೆ 8:00 ಗಂಟೆಗೆ ಹೊಟ್ಟೆನಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದ ಜ್ಯೂಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಹಾಗೇನೆ ಮಧ್ಯಾಹ್ನ 1 ಗಂಟೆ ನೀವು ಊಟ ಮಾಡಿ ಅಭ್ಯಾಸ ಇದ್ರೆ 1 ಗಂಟೆಗೆ ಜೀರ್ಣಕ್ರಿಯೆ ಆಗ್ಬೇಕಾಗಿರೋದಕ್ಕೆ ಸಂಬಂಧಪಟ್ಟ ಜ್ಯೂಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ 2 ಟೈಮನ್ನು ಬಿಟ್ಟು ನೀವು ಬೇರೆ ಟೈಮಲ್ಲಿ, ಅದು ಮುಂದೆ ಇರ್ಬೋದು ಅಥವಾ ಹಿಂದೆ ಇರ್ಬೋದು, 8 ಗಂಟೆಗೆ ಅದು ಮಾಡುತ್ತೆ ಅಂತಂದ್ರೆ ಬೆಳಗ್ಗಿನ ಟೈಮಲ್ಲಿ ನೀವು 6 ಗಂಟೆಗೆ ಕೊಟ್ರೆ ಅಲ್ಲಿ ಜ್ಯೂಸ್ ಪ್ರೊಡ್ಯೂಸ್ ಆಗಿರೋದೇ ಇಲ್ಲ, ನೀವು ತಿಂದ್ಬಿಡ್ತೀರಾ. ಅದೇನ್ ಜೀರ್ಣ ಆಗತ್ತೆ? ಹಾಗಲ್ಲ, ಸಾಧ್ಯವಿಲ್ಲ. ಅಥವಾ ನೀವು ಲೇಟಾಗಿ ತಿಂತೀರಾ, 8 ಗಂಟೆಗೆ ತಿನ್ನೋದು 10:30, 11 ಗಂಟೆಗೆ ತಿಂತಾರೆ ತಿಂಡಿ. ಅವಾಗ ಜ್ಯೂಸ್ ಬಂದು ಏನ್ ಮಾಡುತ್ತೆ? ಕಾದು ಯಾವಾಗ ನೀವು ಊಟ ಹಾಕೋದಿಲ್ಲ ಅದು ಕಳೆಗೊಟ್ಟೋಗುತ್ತೆ. ಜ್ಯೂಸ್ ಇಲ್ಲದೆ ಇರೋ ಖಾಲಿ ಹೊಟ್ಟೆಗೆ ನೀವು ಅನ್ನ ಹಾಕಿದ್ರಿ ಅಂತಂದ್ರೆ ಜೀರ್ಣ ಆಗಲ್ಲ. ಅದು ಹಿಂಗ್ ಜೀರ್ಣ ಆಗತ್ತೆ? ಜೀರ್ಣ ಆಗಲ್ಲ. ಮತ್ತೆ ಡಯಾಬಿಟಿಕ್ಕು, ಒಬೆಸಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಇರೋರಲ್ಲ, ಕರೆಕ್ಟ್ ಆದ ಟೈಮಲ್ಲಿ, ಕರೆಕ್ಟ್ ಆದ ವೇಳೆಯಲ್ಲಿ ಆಹಾರನ ತಗೊಳ್ಳದೆ ಹೋದ್ರೆ ದೇಹಕ್ಕೆ ಏರುಪೇರಾಗತ್ತೆ. ಈ ಸ್ವರಯೋಗ ಅದಕ್ಕೂ ಸಂಬಂಧ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇಡನಾಡಿ ಆಕ್ಟಿವೇಟ್ ಆಗಿರುವಾಗ ಈ ಊಟ ಮಾಡೋ ಕೆಲಸ ಮಾಡಬಾರ್ದು. ಖಂಡಿತವಾಗ್ಲೂ ಊಟ ಮಾಡೋ ಕೆಲಸ ಮಾಡಬಾರ್ದು. ಕೆಲವ್ರು ನೋಡಿ ಊಟ ಮಾಡ್ಬಿಡ್ತಾರೆ, ಜೀರ್ಣ ಆಗೋದಿಲ್ಲ. ಹೇಳ್ತಿರ್ತಾರೆ, ಏನ್ರಿ ತಿಂದ್ರೆ ಜೀರ್ಣ ಆಗಲ್ಲ ರೀ, ನಾನು ಸೋಡಾ ಕುಡಿಬೇಕ್ರಿ, ನಾನು ಜೀರಿಗೆ ಅಥವಾ ಓಮು ಪುಡಿ ಕುಟ್ಟಿ ಕಷಾಯ ಮಾಡಿ ಕುಡಿಬೇಕ್ರಿ, ಏನಾರು ಹೇಳ್ತಾರೆ. ಶುಂಠಿ ಕಷಾಯ ಕುಡಿಬೇಕ್ರಿ. ಯಾಕೆಂದ್ರೆ ಅವರು ಫಿಕ್ಸ್ ಮಾಡ್ಕೊಂಡಿರೋ ಟೈಮು, ಇಡನಾಡಿ ಆಕ್ಟಿವೇಟ್ ಆಗಿರೋ ಟೈಮಲ್ಲಿ ಊಟ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಏನು ಜ್ಯೂಸ್ಗಳು ಪ್ರೊಡ್ಯೂಸ್ ಆಗಿರಲ್ಲ, ಮತ್ತೆ ಜೀರ್ಣಕ್ರಿಯೆ ನಡೀತಿರಲ್ಲ. ಅಂತ ಟೈಮಲ್ಲಿ ತಗೋಬಾರ್ದು. ಇಡನಾಡಿ ಮಾಡುವಾಗ ನಿದ್ರೆ ಮಾಡಬೇಕು. ಆರಾಮಾಗಿ ಕುತ್ಕೊಂಡು ನಿದ್ರೆ ಮಾಡೋ ಟೈಮು, ರೆಸ್ಟ್ ತಗೊಳ್ಳೋ ಟೈಮು ಇಡನಾಡಿ. ಹಾಗಾದ್ರೆ 40-40 ನಿಮಿಷಕ್ಕೆ ಒಂದ್ಸತಿ ಚೇಂಜ್ ಆಗತ್ತೆ ಅಂತಿರಲ್ಲ, 40-40 ನಿಮಿಷಕ್ಕೆ ಒಂದ್ಸತಿ ನಿದ್ರೆ ಮಾಡಕ್ ಸಾಧ್ಯನಾ? ಹಂಗಂದ್ರೆ ಕೆಲಸ ಕಾರ್ಯಗಳನ್ನ ನೀವು ತೊಡಗೋ ಟೈಮು ಪಿಂಗಳ ನಾಡಿ ಆಕ್ಟಿವೇಟ್ ಆಗಿರುವಾಗ ತೊಡಗಬೇಕು. ತುಂಬಾ ಕಷ್ಟಕರವಾದ ಕೆಲಸಗಳು,
ಆಯ್ತು. ಮತ್ತೆ ಊಟ ಮಾಡೋದಕ್ಕೆ ಪಿಂಗಳ ನಾಡಿ ಆಕ್ಟಿವೇಟ್ ಆಗಿರುವಾಗ ನೀವು ಊಟ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಈ ಪಾಠ ಓದೋದು, ಮೆಮರಿ ಮಾಡ್ಕೊಳ್ಳೋದು, ಈ ಓದಿಗೆ ಸಂಬಂಧಪಟ್ಟಂತ ವಿಷಯಗಳು, ಅದು ಪಿಂಗಳ ನಾಡಿ ಕೆಲಸ ಮಾಡಬೇಕಾದ್ರೆ ನೀವು ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ. ಸೊ ಇದು ನಮ್ಮ ದಿನನಿತ್ಯ ಹವ್ಯಾಸಗಳಲ್ಲಿ ಮಾನಸಿಕ ಒತ್ತಡದಿಂದ ಮತ್ತೆ ಆಕಾಶದಲ್ಲಿರುವ ಈ ಪ್ಲಾನೆಟ್ಗಳು ಏರುಪೇರಾದಾಗ ಈ ಶ್ವಾಸದ ಕ್ರಿಯೆ ಏರುಪೇರಾಗೋಗುತ್ತೆ. ಇಡಾ ನಾಡಿ ಆಕ್ಟಿವೇಟ್ ಆಗಬೇಕಾಗಿರೋ ಟೈಮಲ್ಲಿ ಪಿಂಗಳ ನಾಡಿ ಇರುತ್ತೆ, ಪಿಂಗಳ ನಾಡಿ ಆಕ್ಟಿವೇಟ್ ಆಗೋ ಟೈಮಲ್ಲಿ ಇಡ ಇರುತ್ತೆ. ಸೊ ಇದನ್ನ ನೀವು, ನನಗೆ 2 ಮೂಗು ಆಕ್ಟಿವೇಟ್ ಆಗಿದೆ. ಈ 2 ಮೂಗು ಯಾರಿಗೆ ಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ, ಈ ಬೆಳಗ್ಗೆ ಇದ್ದು ಈ ಪ್ರಾಣಾಯಾಮ ಧ್ಯಾನ ಇದೆಲ್ಲ ಗಂಟೆಗಟ್ಟಲೆ ಮಾಡ್ತಾರೆ ನೋಡಿ, ಅಂಥದವರಿಗೆ 2 ಗಂಟೆ ಅಲ್ಲ 4 ಗಂಟೆ ಆದರೂ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿರುತ್ತೆ. ಸುಷುಮ್ನ ನಾಡಿ ಆಕ್ಟಿವೇಟ್, ಇಲ್ಲಿ ಇಡಾ ಪಿಂಗಳ ಅಂತ ಹೇಳಿದ್ರಿ, ಸುಷುಮ್ನ ನಾಡಿ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ? ಸುಷುಮ್ನ ನಾಡಿ ಆಕ್ಟಿವೇಟ್ ಆದ್ರೆ ಇಂಟ್ಯೂಷನ್ ಆಗುತ್ತೆ, ಇನ್ಸ್ಟಂಟ್ ಆಗಿ ಡೆಸಿಷನ್ ಮೇಕಿಂಗ್ ತುಂಬಾ ಈಸಿ. ಮತ್ತೆ ಈ ರೈಟ್ ಬ್ರೈನ್ ಲೆಫ್ಟ್ ಬ್ರೈನು ಯಾವಾಗಲೂ ಸಿಂಕ್ರನೈಸ್ ಆಗಿರುತ್ತೆ, ಹೊಂದಾಣಿಕೆ ಸಮತೋಲನ ಇರುತ್ತೆ ಈ ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ. ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಧ್ಯಾನ ಮಾಡಿದ್ರೆ ತುಂಬಾ ಬೇಗ ನೀವು ಆ ಧ್ಯಾನದ ಸ್ಥಿತಿ ಹೋಗ್ತೀರ, ನೀವು ಉನ್ನತ ಮಟ್ಟಕ್ಕೆ. ಮತ್ತೆ ಈ ಕುಂಡಲಿನಿ ಅವೇಕನಿಂಗ್ ಅಂತಾರಲ್ಲ, ಯೋಗ ಮಾಡೋದಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆಲ್ಲ ಈ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಬೇಕು. ಈ ಸುಷುಮ್ನ ನಾಡಿನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಈಗ ನಾನು ಹೇಳಿದೆ, ಅದಕ್ಕೆ ಈಗ ನಾನು ಊಟ ಮಾಡಬೇಕು, ಊಟ ಟೈಮ್ ಬಂದ್ಬಿಡ್ತು, ನಂಗೆ ಇಡಾ ನಾಡಿ ಆಕ್ಟಿವೇಟ್ ಆಗೋಗಿದೆ, ಏನ್ ಮಾಡ್ಲಿ? ಏನು ಬೇಡ, ಒಂದು 5 ನಿಮಿಷ ಕಾಲಗಳು ಟೈಮ್ ಇಲ್ವಾ ನಿಮಗೆ? 5 ನಿಮಿಷ ನಾನು ಹೇಳೋ ಈ ಸಿಸ್ಟಮ್ ಅನ್ನ, ಈ ಸ್ವರನಾಡಿ ಯೋಗನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಪಿಂಗಳ ನಾಡಿ ಆಕ್ಟಿವೇಟ್ ಆಗೋಗುತ್ತೆ. ಪಿಂಗಳ ನಾಡಿ ಆಕ್ಟಿವೇಟ್ ಆಗೋಗಿದ ತಕ್ಷಣ ಜೀರ್ಣ ಕ್ರಿಯೆ ಆಕ್ಟಿವೇಟ್ ಆಗೋಗುತ್ತೆ. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಆಮೇಲೆ ನೀವು ಊಟ ಮಾಡ್ಬೋದು, ತೊಂದರೆ ಇಲ್ಲ. ಹಾಗೆ ಮಲಗೋ ಟೈಮಲ್ಲಿ ಕೆಲವರು ಮಲಗ್ತಾರೆ, ಹಾಸಿಗೆನಲ್ಲಿ ನಿದ್ರೆ ಬರೋದಿಲ್ಲ. 2 ಗಂಟೆ ಆದ್ರೂ ಹಾಸಿಗೆಯಲ್ಲಿ ಹೊರಡ್ತಾ ಇರ್ತಾರೆ, ನಿದ್ದೆ ಬರಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಪಿಂಗಳ ನಾಡಿ ಆಕ್ಟಿವೇಟ್ ಆಗಿದೆ. ಸುಷುಮ್ನ ನಾಡಿ ಪಿಂಗಳ ನಾಡಿ ಆಕ್ಟಿವೇಟ್ ಆಗಿದ್ರೆ ಆಕ್ಟಿವ್ ಆಗಿರ್ತೀವಿ. ಚುರುಕುತನ, ಆ ಚುರುಕುತನ ಬರೋದೇ ನಿಮಗೆ ಪಿಂಗಳ ನಾಡಿಯಿಂದ. ಗೊತ್ತಾಯ್ತು? ರೈಟ್. ಸರಿ, ಈಗ ಯಾವ್ಯಾವ, ಈಗ ಈ ತಮಿಳುನಾಡಲ್ಲಿ ಸಿದ್ಧರುಗಳು ಹಾಗೆ ಅಂತ ಕೇಳಿದ್ದೀರಾ ನೀವು? ಸಿದ್ಧಾ ಮೆಡಿಸನ್ ಅದನ್ನ ಕಂಡಿಡಿದವರು ಸಿದ್ಧರು. ಆ ಸಿದ್ಧರು ತಮಿಳುನಾಡಲ್ಲಿ ಇದ್ರು. ಆ ತಮಿಳು ಸಿದ್ಧರು ಈ ಇಡಾ ಪಿಂಗಳ ನಾಡಿ ಸ್ವರಯೋಗದ ಬಗ್ಗೆ ಸುಮಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಇದು ನಾವು ಖಂಡಿತವಾಗ್ಲೂ ತಿಳ್ಕೋಬೇಕು. ಇದರ ಬಗ್ಗೆ ಹೇಳ್ತೀನಿ ನಾನು ಒಂದು ವಿಚಾರ. ಇಲ್ಲ, ಇದು ಹೇಳೋದ್ರ ಮೊದಲು ನಾ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು. ಈ ಸ್ವರಯೋಗ ನೀವು ಕಲಿತು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಆಗುವ ಬೆನಿಫಿಟ್ಗಳು ಏನು ಅಂತಂದ್ರೆ, ಇಂಗ್ಲಿಷಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಟು ವಿನ್ ಫ್ರೆಂಡ್ಸ್, ಓವರ್ಕಮ್ ಎನಿಮೀಸ್. ಹಂಗಂದ್ರೆ ನಾನು ನಿಮಗೆ ಆವಾಗಲೇ ಹೇಳಿದೆ, ನಿಮ್ಮ ಮನಸ್ಸು ಸಮತೋಲನಕ್ಕೆ ಬರುತ್ತೆ ಈ ಸ್ವರಯೋಗ ಮಾಡಿದಾಗ. ಹಾಗಾಗಿ ನಿಮ್ಮ ಭಾವನೆಗಳು ಚೇಂಜ್ ಆಯಿತು ಅಂತಂದ್ರೆ ನೀವು ಜನಗಳ ಜೊತೆ ಮೂವ್ ಮಾಡೋ ಆ ವಿಧಾನ ಚೇಂಜ್ ಆಗುತ್ತೆ. ಸೊ ನಿಮ್ಮನ್ನ ಜನ ಪ್ರೀತಿಸ್ತಾರೆ. ಯಾವ ಜನ ನಿಮ್ಮನ್ನು ಪ್ರೀತಿಸ್ತಾರೆ, ಫ್ರೆಂಡ್ಶಿಪ್ ಆಗುತ್ತೆ, ನಿಮಗೆ ಎನಿಮಿಗಳೇ ಇರೋದಿಲ್ಲ. ಈ ಸ್ವರಯೋಗದಿಂದ ಇದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಈ ಸ್ವರಯೋಗ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಟು ಗೈನ್ ವೆಲ್ತ್, ಪ್ರಾಸ್ಪೆರಿಟಿ ಅಂಡ್ ಪಾಪ್ಯುಲಾರಿಟಿ. ಗೈನ್ ವೆಲ್ತ್, ಪ್ರಾಸ್ಪೆರಿಟಿ ಅಂಡ್ ಪಾಪ್ಯುಲಾರಿಟಿ ಇದು ನಿಮಗೆ ಸಿಗತ್ತೆ. ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಫಿಸಿಕಲ್ ಆಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮ ರೀತಿಯಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಆಯ್ತು? ಮತ್ತೆ ಯೋಗ, ಮೆಡಿಟೇಷನ್ ಇವೆರಡು ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು ಈ ಸ್ವರಯೋಗ. ಇದನ್ನು ನೀವು ಕಲ್ತ್ಬಿಟ್ಟು ಈ ಮೆಡಿಟೇಷನ್ ಟೆಕ್ನಿಕ್ಸ್ ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ, ನಾನು ಅವಾಗಲೇ ಹೇಳಿದೆ, ಉನ್ನತ ಮಟ್ಟಕ್ಕೆ ಬೇಗ ಹೋಗಕ್ಕೆ ಸಾಧ್ಯ. ಓಕೆ, ಈಗ ಈ ಇಡಾ ನಾಡಿ ಆಕ್ಟಿವ್ ಆಗಿದ್ದಾಗ ಏನ್ ಮಾಡ್ಬೇಕು? ಹಾಗಂದ್ರೆ ಈ ಚಂದ್ರ ನಾಡಿ ಅಂತಾರಲ್ಲ, ಕೂಲ್ ಆಗಿರುತ್ತೆ ನೋಡಿ. ಈ ನಾಡಿ ಆಕ್ಟಿವೇಟ್ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಪವಿತ್ರವಾದ ಕೆಲಸಗಳನ್ನ ಮಾಡಬಹುದು. ಹಬ್ಬಗಳು, ಪೂಜೆಗಳು, ವ್ರತಗಳು ಎಲ್ಲ ಶುರು ಮಾಡ್ಕೋಬಹುದು.
ಆ ಟೈಮಲ್ಲಿ ತುಂಬ ಒಳ್ಳೆ ಆಸ್ಪಿಷಿಯಸ್ ಇರೋದು, ತುಂಬ ಶ್ರೇಷ್ಠವಾದ ಟೈಮ್ ಅದು. ಮತ್ತೆ ಈ ಮನೆಗಳಲ್ಲಿ ನಮ್ಮ ಹತ್ರ ಬೇಕಷ್ಟು ಹಣಕಾಸು ಇರುತ್ತೆ, ಅದನ್ನ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಚಿನ್ನದ ಮೇಲೆ ಕಾಸು ಹಾಕ್ತೀವಿ, ಚಿನ್ನ ಖರೀದಿ ಮಾಡಬೇಕು. ಆವಾಗ ಈ ಇಡನಾಡಿ ಆಕ್ಟಿವೇಟ್ ಆದಾಗ ಚಿನ್ನ ಖರೀದಿ ಮಾಡೋದು ಒಳ್ಳೇದು. ಮತ್ತೆ ಇನ್ವೆಸ್ಟ್ಮೆಂಟು, ಪರ್ಚೇಸು, ಮನೆ ಖರೀದಿ ಮಾಡ್ತೀವಿ, ಜಾಗ ಖರೀದಿ ಮಾಡ್ತೀವಿ, ಅದಕ್ಕೆ ಹೋಗ್ತೀವಿ ಮಾತುಕತೆಗೆ, ಅಂಥದ್ದನ್ನೆಲ್ಲ ಈ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೇದು. ಮತ್ತೆ ಈ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತೀವಿ, ಕಾಯಿಲೆಗಳು ಬಂದಿರುತ್ತೆ, ಕೆಲವು ತೀರದೇ ಕಾಯಿಲೆಗಳು, ಡಯಾಬಿಟಿಕ್ಕು, BP ಅಥವಾ ಬೇರೆ ಏನೋ ಕ್ಯಾನ್ಸರು, ಏನೋ ತೀರದೇ ಕಾಯಿಲೆಗಳು ಬಂದಿರುತ್ತೆ. ಅಂಥದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅಥವಾ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮ್ ಯಾವುದು ಅಂದ್ರೆ ಇಡನಾಡಿ ಆಕ್ಟಿವೇಟ್ ಆಗಿರೋ ಟೈಮ್, ಲೆಫ್ಟ್ ನಾಡಿ. ಮತ್ತೆ ಎಲ್ಲಾರು ಪರದೇಶಕ್ಕೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಒಂದು ದೂರವಾಗಿರೋ ಊರಿಗೆ ನಾವು ಪ್ರಯಾಣ ಮಾಡಬೇಕು ಅಂತಂದ್ರೆ ಈ ಇಡನಾಡಿ ಆಕ್ಟಿವೇಟ್ ಆಗಿರುವಾಗ ನಿಮ್ಮ ಪ್ರಯಾಣ ಕೆಲಸಗಳನ್ನ ನೀವು ಶುರು ಹಚ್ಕೋಬಹುದು. ಈಗ ಪಿಂಗಳ ನಾಡಿ, ಈ ಬಲಭಾಗದ ಮೂಗು ಆಕ್ಟಿವೇಟ್ ಆದಾಗ ಏನ್ ಮಾಡೋದು ಅಂತ. ಫಸ್ಟ್ ಈ ಪಿಂಗಳ ನಾಡಿಗೂ ಈ ಹೊಟ್ಟೆ ತುಂಬಾ ಕನೆಕ್ಷನ್ ಇದೆ. ಊಟ ಮಾಡೋದಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾತ್ರ ಮಾಡಬೇಕು. ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾತ್ರ, ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವೇಟ್ ಆಗಿರೋದ್ರಿಂದ ಆವಾಗ ಮಾತ್ರ ಊಟದ ಕೆಲಸನ ಮಾಡಬೇಕು. ಎರಡನೇದು, ಈ ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಅತಿ ತೀವ್ರವಾದ ಶಕ್ತಿ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಇದು ಫೈರ್ ಆಗುತ್ತೆ ಅಂತಾರಲ್ಲ, ಯಾವುದು ಈ ಆಕ್ಸಿಜನ್ ಮತ್ತೆ ಫುಡ್ ಫೈರ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನೋಡಿ, ಅದು ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾತ್ರ ಆಗೋದು. ಆ ಫೈರ್ ಆಗಿ ಪ್ರೊಡ್ಯೂಸ್ ಆಗಿರೋ ಆ ಎನರ್ಜಿನ ಈ ಚಂದ್ರಭೇದ ಅಂತಾರಲ್ಲ, ಚಂದ್ರನಾಡಿ ಆಕ್ಟಿವೇಟ್ ಆದಾಗ ಉಪಯೋಗಿಸ್ಕೊಳ್ಳುತ್ತೆ. ಇದು ಪ್ರೊಡ್ಯೂಸ್ ಮಾಡುತ್ತೆ, ಇದು ಉಪಯೋಗಿಸ್ಕೊಳ್ಳುತ್ತೆ, ಇದು ಪ್ರೊಡ್ಯೂಸ್ ಮಾಡುತ್ತೆ, ಇದು ಉಪಯೋಗಿಸ್ಕೊಳ್ಳುತ್ತೆ. ಸೊ ತುಂಬಾ ಕಷ್ಟಕರವಾದ ಕೆಲಸಗಳನ್ನ ಮಾಡಬೇಕು, ಆವಾಗ ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾಡಬಹುದು. ತುಂಬಾ ದೈಹಿಕವಾಗಿ ಬಲವನ್ನ ಯೂಸ್ ಮಾಡಿ ಮಾಡೋ ಕೆಲಸಗಳಿರುತ್ತೆ ನೋಡಿ, ಅಂಥದ್ದಕ್ಕೆ ನೀವು ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಎದುರಾಳಿಗಳನ್ನ ಹೊಡಿಬೇಕು ಅಥವಾ ನಮ್ಮ ದೇಹದ ಶಕ್ತಿಯನ್ನು ಅವರ ಮೇಲೆ ನಾವು ಪ್ರಯೋಗ ಮಾಡಬೇಕು ಅಂತಂದ್ರೆ ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾಡಬಹುದು. ಮತ್ತೆ ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದ ಕ್ರಿಯೆಗಳು, ಈ ಸ್ಪೋರ್ಟ್ಸ್ ಅಲ್ಲಿ ಚಾಂಪಿಯನ್ಶಿಪ್ಗೆ ಓಡ್ತೀವಿ, ರನ್ನಿಂಗ್ ರೇಸ್ ಎಲ್ಲ ಓಡ್ತೀವಿ, ಮಾಡ್ತೀವಿ, ಫುಟ್ಬಾಲ್ ಮ್ಯಾಚು, ಕ್ರಿಕೆಟ್ ಮ್ಯಾಚು, ಅದು ಆಕ್ಟಿವ್ ಆಗಿರೋದು ಪಿಂಗಳ ನಾಡಿ ಆಕ್ಟಿವೇಟ್ ಆದಾಗ ಮಾಡೋದು ತುಂಬಾ ಒಳ್ಳೇದು. ಇಷ್ಟು ನಾವು ಯಾವುದು ಇದ್ದಾಗ ಏನ್ ಮಾಡಬೇಕು ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ನಿಮಗೆ ಆವಾಗಲೇ ನಾನು ಹೇಳಿದೆ, ಈ ಸಿದ್ಧರುಗಳು, ತಮಿಳು ಸಿದ್ಧರುಗಳು, ಇವರು ಸುಮಾರು ವಿಚಾರಗಳನ್ನ ಕಂಡುಹಿಡಿದಿದ್ದಾರೆ. ಅವರು ಇದನ್ನ ಅಬ್ಸರ್ವ್ ಮಾಡಿ ಸುಮಾರು ಜನಕ್ಕೆ ಇದನ್ನ ಅಪ್ಲೈ ಮಾಡಿ ಸಕ್ಸಸ್ ಆಗಿ ಯಾವ್ದು ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ನನಗೆ ತಿಳಿಸಿದ್ದಾರೆ. ಇವರು ತಿಳಿಸಿರೋ ವಿಚಾರಗಳಲ್ಲಿ ತುಂಬಾ ಉಪಯೋಗ ಆಗೋದು ಏನು ಅಂತಂದ್ರೆ ಈ ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಮಕ್ಕಳು ಹುಟ್ಟತ್ತೆ ನೋಡಿ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಹುಟ್ಟದೆ ಅವಾಯ್ಡ್ ಮಾಡೋದು, ಅದನ್ನೆಲ್ಲ ಈ ಮೂಗು ಗಾಳಿ ಬರೋದನ್ನ ಇಟ್ಕೊಂಡೇ ಮಾಡಬಹುದು ನೋಡಿ, ಇಟ್ಕೊಂಡು ಹಿಡಿದಿದ್ದಾರೆ. ಈಗ ಈ ಗಂಡು ಹೆಣ್ಣು ಎರಡು ಸೇರ್ತಾರೆ, ಮದುವೆ ಅನ್ನೋ ಒಂದು ಮಿಲನ, ಇಬ್ರು ಸೇರೋದ್ರಿಂದ ಮಕ್ಕಳಾಗತ್ತೆ. ಸೊ ಇದಕ್ಕೆ ಐಡಿಯಲ್ ಟೈಮ್ ಯಾವುದು, ಮತ್ತೆ ಯಾವ ಟೈಮಲ್ಲಿ ಸೇರಿದ್ರೆ ಯಾವ ತರದ ಮಗು ಹುಟ್ಟುತ್ತೆ, ಗರ್ಭ ಧರಿಸುತ್ತೆ, ಹಾಗೆ ಅಂತ ಕಂಡುಹಿಡಿದಿದ್ದಾರೆ ಸಿದ್ಧರು. ಗಂಡಿಗೆ ಪಿಂಗಳ ನಾಡಿ ಆಕ್ಟಿವೇಟ್ ಆಗಿರ್ಬೇಕು, ಹೆಣ್ಣಿಗೆ ಇಡನಾಡಿ ಆಕ್ಟಿವೇಟ್ ಆಗಿರ್ಬೇಕು. ಗಂಡಿಗೆ ಪಿಂಗಳ ನಾಡಿ, ಹೆಣ್ಣಿಗೆ ಇಡನಾಡಿ ಆಕ್ಟಿವೇಟ್ ಆಗಿರ್ಬೇಕು. ಮತ್ತೆ ಆಗಿದ್ರೆ ಗಂಡು ಮಗು ಹುಟ್ಟುತ್ತೆ. ಗಂಡು ಪಿಂಗಳ, ಹೆಣ್ಣು ಇಡ ಇದ್ರೆ ಗಂಡು ಮಗು ಹುಟ್ಟುತ್ತೆ. ಇದು ವೈಸ್ ವರ್ಸ. ಗಂಡಿಗೆ ಇಡ, ಹೆಣ್ಣಿಗೆ ಪಿಂಗಳ ಉಲ್ಟಾ ಇದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ಆಯ್ತು. ಗಂಡಿಗೂ ಹೆಣ್ಣಿಗೂ ಒಂದೇ ನಾಡಿ, ಗಂಡಿಗೂ ಇಡ ನಾಡಿ, ಹೆಣ್ಣಿಗೂ ಇಡ ನಾಡಿ. ಅಥವಾ ಕೆಲವು ಟೈಮಲ್ಲಿ ಹೆಣ್ಣಿಗೂ ಪಿಂಗಳ ನಾಡಿ, ಗಂಡಿಗೂ ಪಿಂಗಳ ನಾಡಿ, ಆ ತರ ಇದ್ರೆ ಗರ್ಭ ಧರಿಸೋದಿಲ್ಲ. ಗಂಡು ಹೆಣ್ಣು ಸೇರಿದಾಗ ಗರ್ಭ ಆಗೋದಿಲ್ಲ ನೋಡಿ. ನಾವು ಗರ್ಭ ಅವಾಯ್ಡ್ ಮಾಡೋದಕ್ಕೆ ಏನೇನೋ ಮಾಡ್ತೀವಿ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈ ತರ ವಿಚಿತ್ರ ಇದನ್ನ ಕಂಡುಹಿಡಿದಿದ್ದಾರೆ. ಇದು ಸುಮಾರು ವಿಷಯಗಳಿಗೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಬೇಡದೇ ಇರೋ ಟೈಮಲ್ಲಿ, ಬೇಡದೇ ಇರೋ ನಾಡಿ ಕೆಲಸ ಮಾಡ್ತಿದ್ದಾಗ, ಬೇಡದೇ ಇರೋ ಕೆಲಸಗಳನ್ನ ಮಾಡಿದಾಗ ದೇಹದಲ್ಲಿ ಆಗುವ ಏರುಪೇರುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಕೆಲವು ಸಿಂಪಲ್ ಟೆಕ್ನಿಕ್ಸ್ ಅನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇಡನಾಡಿನ ಪಿಂಗಳ ನಾಡಿಗೆ ಕನ್ವರ್ಟ್ ಮಾಡಬೇಕು, ಚೇಂಜ್ ಮಾಡಬೇಕು. ಇಡನಾಡಿ ಆಕ್ಟಿವೇಟ್ ಆಗಿದೆ, ಪಿಂಗಳ ನಾಡಿಗೆ ಚೇಂಜ್ ಮಾಡಬೇಕು. ಪಿಂಗಳ ನಾಡಿ ಆಕ್ಟಿವೇಟ್ ಆಗಿದೆ, ಇಡನಾಡಿಗೆ ಚೇಂಜ್ ಮಾಡಬೇಕು. ಇನ್ಸ್ಟಂಟ್ ಆಗಿ ಮಾಡಬಹುದು 5-10 ನಿಮಿಷ ಕಾಲಗಳಲ್ಲಿ. ಅದೇನು ಅಂತಂದ್ರೆ ಸಿಸ್ಟಮ್ ಫಸ್ಟು ಇಡಾ ಪಿಂಗಳ ಆಗದೆ ಹೋದ್ರು ಈ ಸುಷುಮ್ನ ನಾಡಿನ ಆಕ್ಟಿವೇಟ್ ಮಾಡ್ಬಿಟ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಇಡಾ ಕೆಲಸನೂ ಮಾಡ್ಬೋದು, ಪಿಂಗಳ ಕೆಲಸನೂ ಮಾಡ್ಬೋದು. ಸುಷುಮ್ನ ನಾಡಿ ಆಕ್ಟಿವ್, ಇದು ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಇದು ಮುದ್ರೆ,
ಇಲ್ಲಿ ಕೈನ ಹಿಂಗಿಟ್ಟು ಇದನ್ನು ಮುಚ್ಕೋಬೇಕು. ಇಲ್ಲಿ ಇಟ್ಕೊಂಡು ಮುಚ್ಕೋಬೇಕು. ಮುಚ್ಕೊಂಡು ಎದೆ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಕುಣಿಬೇಕು. ತಕ 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 ಕುಣಿಬೇಕು. ಕುಣಿಬಿಟ್ಟು ಕುಣಿಯುವಾಗ ಈ ತರ ಮಾಡ್ಬೇಕು. ನೀವು ಮಾಡಿದಾಗ 2 ಮೂಗಿನ ಹೊಳ್ಳೆ ಓಪನ್ ಆಗುತ್ತೆ. 2 ಮೂಗಿನ ಹೊಳ್ಳೆ ಓಪನ್ ಆದಾಗ ನೀವು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಇದು ಒಂದು ಸಿಸ್ಟಮ್ ಆಯ್ತು. ಇನ್ನೊಂದು ಸಿಸ್ಟಮು, ಈ ಸನ್ಯಾಸಿಗಳು